ಒಂದ್ ಕಾಲದಲ್ಲಿ ಬೆಂಗಳೂರಿಗೆ ಬಂದಾಗ ಮಲ್ಗೋಕ್ಕೂ ಜಾಗ ಇರ್ಲಿತ್ತು. ಇವತ್ತು ಒಂದು ಮನೆ ಮಾಡುವಂತ ಒಂದು ಧೈರ್ಯ, ಒಂದು ಅವಕಾಶ ದೇವ್ರು ಮಾಡಿಕೊಟ್ಟಿದ್ದಾನೆ. ಸೌದೆ ಒಲೆಯಲ್ಲಿ ಮಾಡಿದೀವಿ, ಗ್ಯಾಸ್ ಯೂಸ್ ಮಾಡಿಲ್ಲ. ಮೊದ್ಲು ಕಾಸು ಇದ್ದವನೇ ಬಾಸ್ ಅಂತಿದ್ರು, ಈಗ ಗ್ಯಾಸ್ ಇದ್ದವನೇ ಬಾಸ್. ಸೊ ಕ್ಯಾಟ್ರಿಂಗ್ ಆರ್ಡರ್ ಕೊಟ್ಟಾಗ ವೆಜ್ಗೆ ಬೇರೆ ಕಿಚನ್, ಎಂಟೈರ್ ಟೀಮೇ ಬೇರೆ. ಹೌದು ಅಲ್ಲ ಸರ್? ಖಂಡಿತ ಖಂಡಿತ. ಒಂದು 10-15 ನಿಮಿಷ ಹಿಂಗೆ ಬಿಟ್ಬಿಡ್ಬೇಕಿದು. ಓಕೆ. ಹೆಂಗ್ ಸೌಂಡ್ ಬರ್ತೀವಿ ನೋಡಿ, ಚರ್ರದ ಚಟಪಟ ಚಟಪಟ ಅನ್ಬೇಕು. ಹಲಸಿನಕಾಯಿನ ಹಾಕುವ ಸಮಯ ನೋಡಿ ಹೆಂಗಿದೆ ನೋಡಿ. ನೋಡಿ ರುಬ್ಕೊ ಬಂದಿದ್ದಾರೆ, ಈ ತರ ಕನ್ಸಿಸ್ಟೆನ್ಸಿ. ಇಡೀ ಹೋಟ್ಲೆಲ್ಲ ಘಮ ಅಂತಿದೆ. ಸೂಪರ್. ಲಕ ಲಕ ಅಂತ ಇದೆ. ಹೌದೌದೌದು. ಸೌದೆ ಒಲೆ, ಸೌದೆಯಲ್ಲಿ ಮಾಡೋದಕ್ಕಾಗಿ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಹೋಗಿರುತ್ತೆ. ತುಂಬಾ ರುಚಿಯಾಗಿದೆ. ಅಕ್ಕಿ ಹಿಟ್ಟು ತೆಂಗಿನಕಾಯಿ ಸಿಹಿ ಕಡುಬು. ಬಾ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಬಂದ್ಬಿಟ್ಟಿವಂದ್ರೆ ನೋಡಿ, ರಾಘುಸ್ ಕಿಚನ್ ರಘು ಅವರು. ಇವತ್ತು ಒಂದು ವಿಶೇಷ ದಿನ. ಯಾಕಪ್ಪ ಇಷ್ಟು ವಿಶೇಷ ದಿನ ಅಂದ್ರೆ, ಇವತ್ತು 2 ವಿಷಯ ತೋರಿಸ್ತೀವಿ ನಾವು ಈ ಎಪಿಸೋಡಲ್ಲಿ. ಒಂದು, ಅವರ ಗೃಹ ಪ್ರವೇಶ, ಹೊಸ ಮನೆ ಓಪನಿಂಗ್ ಸೆರೆಮನಿ ಹೋಗಿದ್ವಿ. ಅವತ್ತು ಅಲ್ಲಿ ಕ್ಯಾಟ್ರಿಂಗು ಇವ್ರದೇ. ಹಲಸಿನಕಾಯಿ ಬಿರಿಯಾನಿ ಅದ್ಭುತವಾಗಿ ಮಾಡಿದರು. ಅದು ಸೌದೆ ಒಲೆಯಲ್ಲಂತೆ. ಏನು ಸರ್ ಇಷ್ಟು ಚೆನ್ನಾಗಿದೆ, ನಮಗೆ ರೆಸಿಪಿನೇ ಕೊಟ್ಟಿಲ್ಲ ನೀವು ಅಂದರೆ ಬನ್ನಿ ಅಂದರು. ಸೊ ಹಾಗಾಗಿ ಈ ಎಪಿಸೋಡಲ್ಲಿ ಅದೇ ಬಿರಿಯಾನಿ ರೆಸಿಪಿ ನೋಡ್ಬಿಡೋಣ ಸೌದೆ ಒಲೆಯಲ್ಲಿ. ನೆನಪಿರಲಿ, ಹೋಟೆಲ್ ಸಿಗಲ್ಲ ಈ ಬಿರಿಯಾನಿ, ಕೇಟ್ರಿಂಗಲ್ಲಿ ಮಾತ್ರ ಸಿಗುತ್ತೆ. ಸೊ ಇವತ್ತು ಆ ಬಿರಿಯಾನಿ ರೆಸಿಪಿ ನೋಡೋಣ, ಆಮೇಲೆ ಆ ಗೃಹ ಪ್ರವೇಶಗಳು ತೋರಿಸ್ತೀವಿ ನಿಮಗೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಹೇಗಿದ್ರಿ ಸರ್? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಿ? ನಾವು ಸೂಪರ್. ಗೃಹ ಪ್ರವೇಶ ಆದ ನಂತರ ಮತ್ತೆ ಸಿಕ್ಕಿದ್ದಾರೆ, ಬಟ್ ನಮ್ ಗ್ಯಾಪ್ ತುಂಬಾ ಆಗ್ಬಿಡುತ್ತೆ ಸರ್ ಲಾಸ್ಟ್ ಎಪಿಸೋಡ್ಗೆ. ಯಾಕಂದ್ರೆ ಮನೆ ಕಟ್ತಿದ್ರು ಸರ್. ಅದ್ಭುತವಾಗಿತ್ತು ಗೃಹ ಪ್ರವೇಶ. ವೀಕ್ಷಕರಿಗೆ ಹೇಳಿದೆ ಕಂಗ್ರಾಚುಲೇಷನ್ಸ್. ತುಂಬಾ ಥ್ಯಾಂಕ್ಸ್ ನಿಮ್ಗೆ, ನಮ್ಗೆ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ರಿ. ಹಾಗೆ ಎಲ್ಲ ವೀಕ್ಷಕರಿಗೂ ತುಂಬಾ ತುಂಬಾ ಧನ್ಯವಾದಗಳು. ನೀವೆಲ್ಲರೂ ಹಾರೈಸಿದ್ದಕ್ಕೆ ಇವತ್ತು ನಾನೊಂದು ಬೆಂಗಳೂರಲ್ಲಿ ಸ್ವಂತ ನೆಲೆ ಅಂತ ಮಾಡ್ಕೊಳಕ್ಕಾಗಿರೋದು. ನಮ್ಮ ಎಲ್ಲ ರಘುಸ್ ಕಿಚನ್ ಗ್ರಾಹಕರು, ಹಾಗೆ ವೀಕ್ಷಕರು, ಮನೆ ಮನೆ ರಸದೂಟದ ವೀಕ್ಷಕರು, ಎಲ್ಲ ಚಾನಲ್ನಲ್ಲಿ ನನ್ನ ಅಡುಗೆ ನೋಡಿ ನೀವೆಲ್ಲ ಹರಿಸಿದ್ರೆ, ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದದಿಂದ ಇವತ್ತೊಂದು ಸಣ್ಣ ಪುಟ್ಟದೊಂದು ನೆಲೆ ಮಾಡ್ಕೊಂಡಿದ್ದೀನಿ, ಪರ್ಮನೆಂಟ್ ಅಡ್ರೆಸ್ ಮಾಡ್ಕೊಂಡಿದ್ದೀನಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಕರೆಯೋಕ್ಕಾಗಿಲ್ಲ, ಕೆಲವೊಂದಷ್ಟು ಜನರು ಅಷ್ಟೇ ಬಂದಿದ್ರು. ಅದರಲ್ಲಿ ಸರ್ ಕೂಡ ಬಂದು ನಮಗೆ ವಿಶ್ ಮಾಡಿದ್ದಾರೆ. ತುಂಬ ಖುಷಿ ಆಯ್ತು ಸರ್. ನಮಗೂ ತುಂಬ ಖುಷಿ ಆಯ್ತು ಸರ್. ಆಮೇಲೆ ಇವ್ರದೇ RK ಕ್ಯಾಟರರ್ಸ್ದೇ ಕ್ಯಾಟ್ರಿಂಗ್ ಇತ್ತು ಅಂತ ಹೇಳಿದೆ. ಆ ಮನೆಯದು ವಿಜುವಲ್ಸ್ ತೋರಿಸ್ತೀನಿ ಗೃಹ ಪ್ರವೇಶದ್ದು. ಬಟ್ ಇವತ್ತು ಅಲ್ಲಿ ಹಲಸಿನಕಾಯಿ ಬಿರಿಯಾನಿ ಸರ್. ಹೌದು, ಸಾಕಷ್ಟು ಟೇಸ್ಟ್ ಇತ್ತು. ಎಲ್ಲರೂ ತುಂಬಾ ಇಷ್ಟಪಟ್ರು. ಅಲ್ಲಿ ಬಂದಿರೋರು ಕೂಡ ಒಳ್ಳೊಳ್ಳೆ ನಮ್ಮ ಇಂಡಸ್ಟ್ರಿಯಲ್ಲಿ ನೀವೆಲ್ಲ ನೋಡ್ತಾರೆ ಇರ್ತೀರಿ ಯೂಟ್ಯೂಬಲ್ಲಿ ಅಂತ ಒಂದು ದೊಡ್ಡ ಹೋಟ್ಲ್ ಅವ್ರು ಬಂದಿದ್ರು. ಹಾಗಾಗಿ ನಾವು ಕೇಳ್ಕೊಂಡಿದ್ವಿ ಸರ್, ಅದೇ ಹಲಸಿನಕಾಯಿ ಬಿರಿಯಾನಿ ಇವತ್ತು ನಿಮ್ಮ ಹೋಟ್ಲಲ್ಲಿ ಸೌದೆ ಒಲೆ ರೆಡಿ ಇದೆ. ನೋಡಿ, ಸೌದೆ ಒಲೆ ಆಲ್ರೆಡಿ ರೆಡಿ ಆಗಿ ಕಾಯ್ತಾ ಇದೆ. ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತು ಗ್ಯಾಸ್ ಅಭಾವ ಇದೆ ಅಂತ ಪ್ರಾಬ್ಲಮ್. ನಮ್ಮಲ್ಲಿ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತೀವಿ. ಬಿರಿಯಾನಿಯಿಂದ ಹಿಡಿದು ಪ್ರತಿಯೊಂದು ಹೆಚ್ಚಿನ ಐಟಮ್, ಮೇಜರ್ ಡಿಶಸ್ ಸೌದೆ ಒಲೆಯಲ್ಲೇ ಮಾಡೋದು. ನಿಮ್ಮ ರುಚಿ ಅಂತೂ ಇನ್ನೂ ಅದ್ಭುತವಾಗಿರುತ್ತೆ. ನೀವು ಕೇಳ್ಕೊಂಡ್ರೆ ಕೂಡ ಆಕ್ಚುಲಿ ಹಲಸಿನಕಾಯಿ ಬಿರಿಯಾನಿ ನಮ್ಮಲ್ಲಿ ಡೈಲಿ ಸಿಗಲ್ಲ. ಯಾವ್ದಾದ್ರು ಕ್ಯಾಟರಿಂಗ್ ಈ ತರ ಫಂಕ್ಷನ್ ಇದ್ರೆ ಮತ್ತೆ ಆರ್ಡರ್ ಮಾಡಿದಷ್ಟೇ ಸ್ಪೆಷಲ್ ಐಟಮ್ ಮಾಡ್ಕೊಡ್ತೀವಿ. ಹೌದು. ಆಮೇಲೆ ಬೇರೆ ಬಿರಿಯಾನಿಗಳು ಈ ಸೌದೆ ಒಲೆ ಸಿಗುತ್ತಲ್ಲ? ಹೌದೌದು, ಎಲ್ಲ ತರ ಬಿರಿಯಾನಿ. ಮತ್ತೆ ವೆಜ್ ಬಂದು ನಮ್ದು ಕ್ಯಾಟರಿಂಗ್ ಅಲ್ಲಿ ಸ್ಪೆಷಾಲಿಟಿ ಅಂದ್ರೆ ವೆಜ್ ಸಪರೇಟ್ ಕಿಚನ್ ಇದೆ ಸರ್. ಅಲ್ಲೂ ಟೂರ್ ಮಾಡೋಣ ಒಂದಿನ, ಅಲ್ಲಿ ಮಾಡ್ತೀವಿ. ಸೊ ಕ್ಯಾಟರಿಂಗ್ ಆರ್ಡರ್ ಕೊಟ್ಟಾಗ ವೆಜ್ಗೆ ಬೇರೆ ಕಿಚನ್, ಎಂಟೈರ್ ಟೀಮೇ ಬೇರೆ. ಹೌದು, ಅಲ್ಲ ಸರ್? ಖಂಡಿತ. ಸೊ ಇವತ್ತು ಅಲ್ಲಿ ಟೇಸ್ಟಿಯಾಗಿದ್ದ ಹಲಸಿನಕಾಯಿ ಬಿರಿಯಾನಿ ಮಾಡುವ ಕಂಪ್ಲೀಟ್ ರೆಸಿಪಿ ನೋಡಿ ಗೃಹ ಪ್ರವೇಶಕ್ಕೆ ಹೋಗೋಣ ಸರ್. ಶುರುನೆ ಬನ್ನಿ. ಈಗ ಹಲಸಿನಕಾಯಿ ಬಿರಿಯಾನಿ ನಮ್ಮ ರಘುಸ್ ಕಿಚನ್ ಶೈಲಿಯಲ್ಲಿ ಮಾಡೋದು. ಇದು 2-3 ತರ ಮಾಡಬಹುದು. ಗ್ರೀನ್ ಮಸಾಲೆ ಇದೆ, ರೆಡ್ ಮಸಾಲೆ ಇದೆ. ನಾನು ರೆಡ್ ಮಸಾಲದಲ್ಲಿ ಮಾಡ್ತಾ ಇದ್ದೀನಿ ಇವತ್ತು. ಇದು ಕೂಡ ಅದ್ಭುತವಾಗಿರುತ್ತೆ. ಎಲ್ಲ ಇಷ್ಟಪಟ್ಟು ನಮ್ಮಲ್ಲಿ ಕ್ಯಾಟರಿಂಗ್ ಆರ್ಡರ್ ಇದ್ದಾಗ ನಮ್ಮಲ್ಲಿ ಆರ್ಡರ್ ಕೊಟ್ಟು ಮಾಡಿಸ್ಕೊಂತಾರೆ, ಇದು ಹಲಸಿನಕಾಯಿ ಬಿರಿಯಾನಿನೇ ಬೇಕಂತ. 1 kg ಅಕ್ಕಿಯಲ್ಲಿ ಮಾಡೋದು ಹೆಂಗಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ. ಅದಕ್ಕೀಗ ನಾನು ಬಾಸ್ಮತಿ ರೈಸ್ ತಗೊಂಡಿದ್ದೀನಿ. ಸ್ವಲ್ಪ ಉದುರುದುರಾಗಿ ಲೆಂತಿ ಆಗಿರುತ್ತೆ, ನೋಡೋಕ್ ಒಂಚೂರು ಚೆನ್ನಾಗಿರ್ಲಿ ಅಂತ ಬಾಸ್ಮತಿ ರೈಸ್ ತೊಳೆದ್ಬಿಟ್ಟು ಅರ್ಧ ಗಂಟೆ ನೆನ್ಸು 2 ಸಲ ತೊಳೆದ್ಬಿಟ್ಟು ಇಟ್ಟಿರ್ತೀವಿ. ಓಕೆನಾ? 1 kg ಹಲಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು,
ಇದು ಸ್ವಲ್ಪ ಸೈಜ್ ದೊಡ್ಡದು ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಜಾಸ್ತಿ ಬೆಂದ್ರೆ ಹಾ ಪುಡಿ ಪುಡಿ ಆಗುತ್ತೆ, ಅದಕ್ಕೆ ಸ್ವಲ್ಪ ಸೈಜ್ ದೊಡ್ಡದು ಇಟ್ಕೊಂಡಿದ್ದೀನಿ. ಓಕೆ ಓಕೆನಾ? ಮತ್ತೆ ಅದಕ್ಕೆ ಬೇಕಾಗುವ ಮಸಾಲೆ ಪದಾರ್ಥಗಳನ್ನು ಹೇಳ. ಹೇಳ್ಬಿಡಿ ಸರ್. ಇದು ಬ್ಯಾಡಿಗೆ ಮೆಣಸು, ಮೆರಿನೇಷನ್ಗೆ ಚಿಲ್ಲಿ ಪುಡಿ, ಉಪ್ಪು, ಮೊಸರು ಮತ್ತೆ ಅರಿಶಿನ ಪುಡಿ, ಎಣ್ಣೆ ತಗೊಂಡಿದ್ದೀನಿ. ಮಸಾಲೆ ಪದಾರ್ಥ ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ ಇದೆ, ಜಾಪತ್ರೆ, ಎಣ್ಣೆ ಇದೆ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನಕಾಯಿ, ಟೊಮೊಟೊ, ಈರುಳ್ಳಿ, ಧನಿಯಾ ಮತ್ತೆ ಜೀರಿಗೆ. ಇಷ್ಟು ಐಟಮ್ ಇದ್ರೆ ಘಮ ಘಮ ಅನ್ನುವ ಹಲಸಿನಕಾಯಿ ಬಿರಿಯಾನಿ ಸವಿಬಹುದು. ನೋಡಿ, ಈಗ ಹಲಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದೀವಿ. 1 kg ಅಕ್ಕಿ ಹಾಕಿ ಮಾಡ್ತಾ ಇರೋದು. ಅಪ್ರಾಕ್ಸಿಮೇಟ್ 1 kg ಕ್ಲೀನ್ ಮಾಡಿರೋದು ಹಲಸಿನಕಾಯಿ ಇದೆ ಇದು. ಓಕೆನಾ? ಇದಕ್ಕೀಗ ಸ್ವಲ್ಪ ಮೆರಿನೇಷನ್ ಮಾಡ್ತೀನಿ. ಮೊಸರು, ಒಂದು 5 ರಿಂದ 6 ಸ್ಪೂನ್ ಆಗುವಷ್ಟು ಮೊಸರು, ಒಂದು 2 ಚಮಚ ಚಿಲ್ಲಿ ಪುಡಿ, 1/4 ಚಮಚ ಅರಿಶಿನ, ಉಪ್ಪು ಒಂದು ಅರ್ಧ ಚಮಚ ಉಪ್ಪು ಹಾಕಿದ್ದೀನಿ. ಓಕೆ ಸರ್. ಇದನ್ನ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಉಪ್ಪು ಖಾರ ಎಲ್ಲ ಸ್ವಲ್ಪ ಹಿಡ್ಕೊಳತ್ತೆ, ಇದಕ್ಕೆ ಹೇಳ್ಕೊಳ್ಳಿ ಅಂತ. ನೋಡಿ, ಇದು ರೆಡಿ ಆಯ್ತು. ಇದನ್ನ ಹಿಂಗೆ ಒಂದ್ ಕಡೆ ಒಂದು 10-15 ನಿಮಿಷ ಹಿಂಗೆ ಬಿಟ್ಬಿಡ್ಬೇಕಿದು. ಓಕೆ. ಮೊದಲಿಂದಾಗಿ ಈಗ ಮಸಾಲೆನ ಹುರ್ಕೋಬೇಕು. ಈಸಿ ಇರುತ್ತೆ. ಮನೆಯಲ್ಲಿ ಇರುವ ಸಾಮಗ್ರಿಯನ್ನು ಹಾಕ್ಬಿಟ್ಟು ಮಸಾಲೆ ಹುರ್ಕೊಳ್ಳೋದು ನಾನು ತೋರಿಸ್ಕೊಡ್ತೀನಿ, ಬನ್ನಿ. ಅದು ಸೌದೆ ಒಲೆಯಲ್ಲಿ ಮಾಡೋದು. ಇದರಲ್ಲಿ ನಮಗೆ ಹೆಂಗ್ ಬೇಕು ಹಂಗೆ, ಜಾಸ್ತಿ ಗ್ಯಾಸ್ ಬೇಕಾದ್ರೆ ಉರಿ ಬೇಕಿದ್ರೆ ಜಾಸ್ತಿ ಉರಿ, ಕಮ್ಮಿ ಬೇಕಾದ್ರೆ ಕಮ್ಮಿ. ಅದು ಬ್ಲೋವರ್ ಇದೆ, ಅದ್ರಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಇದರಿಂದ ಮಾಡೋದ್ರಿಂದ ರುಚಿ ಕೂಡ, ಸೌದೆ ಒಲೆ ಹಾಕೋದ್ರಿಂದ ಅದ್ಭುತ ರುಚಿ. ಫ್ರೈ ಪ್ಯಾನ್ ಇಟ್ಟಿದ್ದೀನಿ. ಓಕೆ, ನಾ ಶುರು ಮಾಡ್ಲಾ? ನೋಡಿ, ಸ್ವಲ್ಪ ಆಯಿಲ್ ಹಾಕೊಂತೀನಿ. 1 ಟೇಬಲ್ ಸ್ಪೂನ್ ಆಯಿಲ್. ಒಂದು 2 ತುಂಡು, 1 kg ಅಕ್ಕಿಗೆ ಮಾಡ್ತಾ ಇರೋದು. 2 ತುಂಡು ಚಕ್ಕೆ, 2 ತುಂಡು ಅನಾನಸು, ಸ್ವಲ್ಪನೇ ಜಾಯಿತ್ರಿ, ಇದು ಜಾಯಿ ಫ್ಲವರ್, ಜಾಪತ್ರೆ ಅಂತಾರೆ ಅದು, ಸ್ವಲ್ಪ ಸೋಂಪು, ಚೂರು ಪಲಾವ್ ಎಲೆ, ಒಂದು 4 ಏಲಕ್ಕಿ, ಒಂದು 5 ಲವಂಗ, ಇಷ್ಟು ಹಾಕಿದ್ದೀನಿ. ಇಲ್ಲಿ ಕಾದಿದೆ ಎಣ್ಣೆ. ಒಂದು 3 ಚಮಚ ಧನಿಯಾ ಕಾಳು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಚಮಚ ಜೀರಿಗೆ ಆಯ್ತು. ಇದೀಗ ನೋಡಿ ಎಲ್ಲ ಫ್ರೈ ಆಯ್ತು, ಘಮ ಬರ್ತಾ ಇದೆ. ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪನೇ ಸ್ವಲ್ಪ ಒಂದು 8 ರಿಂದ 10 ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಓಕೆ. ಇದಕ್ಕೆ ಒಂದು 1/4 ಚಮಚ ಆಗುವಷ್ಟು ಅರಿಶಿನ. ನೋಡಿ, ಇದಕ್ಕೆ ಎಲ್ಲ ಹುರಿದಾಗಿದೆ. ಇದನ್ನೀಗ ನೈಸ್ ಆಗಿ ರುಬ್ಬೇಕು. ಇದನ್ನೀಗ ಮಿಕ್ಸಿಗೆ ಹಾಕೋಬೇಕು, ಪೌಡರ್ ಮಾಡೋದು. ತಣ್ಣಗಾಗಿದೆ, ಒಂದು 5 ನಿಮಿಷ ಬಿಟ್ಟಿದ್ದೀವಿ. ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಹಾಕಿ ಸ್ವಲ್ಪ ಪೇಸ್ಟ್ ತರ ಮಾಡಬೇಕು. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ತಿವಿ. ಕಾಯಿ ತುರಿದು ಹಾಕೋದ್ರಿಂದ ನಿಮ್ಗೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಹಾಕೋಬಹುದು, ಹಾಕೋಕ್ಕಾಗಿಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಬಟ್ ಕಾಯಿ ಹಾಕಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ರುಚಿ ಕೊಡುತ್ತೆ. ಸ್ವಲ್ಪ ಒಂದು ಕಪ್ ಆಗುವಷ್ಟು ನಾನು ಕಾಯಿ ತುರಿ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಅವರು ಮಸಾಲೆ ರುಬ್ಕೊಂಡ್ ಬರ್ಲಿ, ಅಲ್ಲಿ ತನಕ ಒಂದು ಒಗ್ಗರಣೆ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ. ಬಿರಿಯಾನಿ ಹಂಡಿ ಇಡ್ತಾ ಇದ್ದೀನಿ, ಪಾತ್ರ. ಒಂದು 200 ml ಆಗುವಷ್ಟು ಆಯಿಲ್. ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ, ಸ್ವಲ್ಪ ಈರುಳ್ಳಿ, ಒಂದು 2 ರಿಂದ 3 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ ಸಮಯ 1, 2, 3 ಚಮಚ ಹಾಕಿ, 3 ರಿಂದ 4 ಚಮಚ ಹಾಕ್ಬೋದು. ಓಕೆ. 6 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದು ಹಾಕಿದಷ್ಟು ನಿಮ್ಗೆ ಒಂಥರ ಘಮ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗ್ಬೇಕು. ನೋಡಿ ಹೆಂಗ್ ಸೌಂಡ್ ಬರ್ತೀರಿ ನೋಡಿ, ಚರ್ರದ ಚಟಪಟ ಅನ್ಬೇಕು. ಫ್ರೈ ಆಗಿ ಘಮ ಬಿಡ್ತಾ ಇದೆ. ಇದಕ್ಕೀಗ ನೋಡಿ ಸ್ವಲ್ಪ 3 ರಿಂದ 4 ಹಸಿಮೆಣಸಿನ್ಕಾಯಿ, ಒಂದು 3 ಟೊಮೊಟೊ. 3 ಟೊಮೊಟೊ ಇದೆ. 3 ಟೊಮೊಟೊ.
ನೋಡಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಫ್ರೈ ಆಗ್ತಿದೆ. ಅದಕ್ಕೀಗ ಆಲ್ರೆಡಿ ಮ್ಯಾರಿನೇಷನ್ ಮಾಡ್ಕೊಂಡಿರುವ ಹಲಸಿನಕಾಯನ್ನು ಹಾಕುವ ಸಮಯ. ನೋಡಿ ಹೆಂಗಿದೆ ನೋಡಿ. ಸ್ವಲ್ಪ ಹಲಸಿನಕಾಯಿ ಫ್ರೈ ಆಗಲಿ ಚೂರು, ಯಾಕಂದ್ರೆ ಬಲ್ತಿರೋದಿದ್ರೆ ಒಂಚೂರು ಟೈಮ್ ಬೇಕು. ಬಲ್ತಿರೋ ಹಲಸಿನಕಾಯಿ ನೋಡ್ಕೊಂಡು ಮೀಡಿಯಂ ಆಗಿರೋದು, ಸ್ವಲ್ಪ ಎಳೆದೇ ತರ ತಗೊಂಡ್ರೆ ನಿಮಗೆ ಬಿರಿಯಾನಿ ಚೆನ್ನಾಗಿ ಬರುತ್ತೆ. ನೋಡಿ ಅದು ಫ್ರೈ ಆಗ್ತಾ ಇರ್ಲಿ. ನೋಡಿ ರುಬ್ಕೊ ಬಂದಿದ್ದಾರೆ, ಈ ತರ ಕನ್ಸಿಸ್ಟೆನ್ಸಿ ನೈಸ್ ಆಗಿ ನುಣ್ಣಗೆ ರುಬ್ಬಿದ್ದಾರೆ. ಓಕೆ, 2 ನಿಮಿಷ ಅದೊಂಚೂರು ಫ್ರೈ ಆದ ಕೂಡಲೇ ಇದನ್ನ ಹಾಕೋಣ. ಈಗ ಇದಕ್ಕೆ ಬನ್ನಿ, ಸ್ವಲ್ಪ ಪುದೀನ, 1 ಹಿಡಿ ಆಗೋಷ್ಟು ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರುಣ್ ಸರ್ ಈಗ ಆಲ್ರೆಡಿ ಮನೆಯಲ್ಲಿ ನಾವು ಟೇಸ್ಟ್ ನೋಡ್ಬಿಟ್ಟಿವಿ, ಗೃಹ ಪ್ರವೇಶದಲ್ಲಿ ತಿಂದಿದ್ದಾರೆ. ತಿರ್ಗಾ ಇವತ್ತು ಅದೇ ಬೇಕಂತ ಹೇಳ್ಬಿಟ್ಟು ಬಂದಿದ್ದಾರೆ. ತಿರ್ಗಾ ಇವತ್ತು ಭರ್ಜರಿ ಹಲಸಿನಕಾಯಿ ಬಿರಿಯಾನಿಯ ಬಾಡೂಟ ಮಾಡಿಸ್ಬಿಡುದೆ. ನೋಡಿ ಹಲಸಿನಕಾಯಿ ಎಲ್ಲ ಫ್ರೈ ಆಗ್ತಾ ಬಂತು. ಅದಕ್ಕೀಗ ಮಸಾಲ ರುಬ್ಕೊಂಡಿರೋ ಮಸಾಲ ಹಾಕ್ತಾ ಇದ್ದೀನಿ. ಮಸಾಲ ಜೊತೆ ಸ್ವಲ್ಪ ಕುಡ್ಕೋಬೇಕು, ಸ್ವಲ್ಪ ಬೇಯಬೇಕು. ನೋಡಿ ಎಲ್ಲ ಒಂದು 5 ನಿಮಿಷ ಫ್ರೈ ಮಾಡಿದೀವಿ. ಆಲ್ರೆಡಿ ಇದಕ್ಕೆ ಹಲಸಿನಕಾಯಿಗೆ ಉಪ್ಪು ಹಾಕಿದೀವಿ. ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಈಗ ಮಸಾಲೆ ಅಕ್ಕಿಗೆ ಉಪ್ಪು ಹಾಕ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಈಗ ಫ್ರೈ ಆಯ್ತು. ಘಮ ಘಮ ಅಂತ ಇದೆ ಮಸಾಲೆ, ಘಮ ಘಮ ಅನ್ನತ್ತೆ. ಈ ಮಸಾಲೆನು ಇದೇ ತರ ನೀವು ಮನೇಲಿ ಮಾಡ್ಕೋಬಹುದು. ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ನಮ್ಗೆ ಫೋನ್ ಮಾಡಿದ್ರೆ ನಿಮ್ ಮನೆಗೆ ಕಳ್ಸಿಕೊಡ್ತೀವಿ. ಇದ್ರಲ್ಲಿ ನೀವು ಹಲಸಿನಕಾಯಿ ಬಿರಿಯಾನಿ ಮಾಡ್ಕೊಳ್ಳಿ, ಯಾವುದೇ ತರದ್ದು ವೆಜ್ ನಾನ್ ವೆಜ್ ಎಲ್ಲದೂ ಮಾಡ್ಕೋಬಹುದು. ಸ್ಪೆಷಲ್ ಆಗಿ ವೆಜ್ ಇದೆ ಸಪರೇಟ್ ಆಗಿ ಮಾಡ್ತೀವಿ. ಆ ಮಸಾಲೆ ಸಿಗುತ್ತೆ ನಿಮ್ಗೆ. ನೀವು ಮನೆ ಫೋನ್ ಮಾಡಿದ್ರೆ ನಿಮ್ ಮನೆಗೂ ಕಳ್ಸಿಕೊಡ್ತೀವಿ. 1 kg ಅಕ್ಕಿಗೆ 1 ಪ್ಯಾಕೆಟ್ ಹಾಕಿದ್ರೆ ಸಾಕು. ನೋಡಿ ಇದೆಲ್ಲ ಫ್ರೈ ಆಯ್ತು. ಈಗ ನೀರ್ ಹಾಕುವ ಸಮಯ. 1 kg ಅಕ್ಕಿಗೆ 1.5 ರಿಂದ 1.25 ಲೀಟರ್ ಹಿಡಿಯುತ್ತೆ. ನಿಮ್ಮ ಅಕ್ಕಿ ಮೇಲೆ ಡಿಪೆಂಡ್ ಇದು. ನೀವು ಯಾವ ತರ ಅಕ್ಕಿ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್. ರಾ ರೈಸ್ ಹಾಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಕುಡಿಯುತ್ತೆ. ಇದನ್ನ ಇವಾಗ ಒಂದು 5 ನಿಮಿಷ ಕುದಿ ಬರೋ ತನಕ ಮುಚ್ಚಿಡ್ಬೇಕು. ಕುದಿತಾ ಇದೆ, ನೋಡೋಣ ಎಲ್ಲರಿಗೆ ಏನ್ ಕತೆ ಅಂತ. ಓಕೆ ಸರ್. ಕುದಿ ಬಂತು ನೋಡಿ. ಘಮ 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 ಅಂತಿದೆ. ಓಕೆ, ಇಡೀ ಹೋಟ್ಲೆಲ್ಲ ಘಮ ಅಂತಿದೆ. ಸೂಪರ್. ಅಟ್ಲೀಸ್ಟ್ ಒಂದು 80% ಬೆಂದ್ರೆ ಸಾಕು. ಒಂದು ಅರ್ಧ ಬಾಯ್ಲ್ ಆಗಿದೆ ಇದು. ಇನ್ನು ಉಳಿದದ್ದು ದಮ್ಮಲ್ಲೇ ಬಾಯ್ಲ್ ಆಗುತ್ತೆ. ಓಕೆ, ಇನ್ನೇನು ಜಾಸ್ತಿ ಕಾಯೋದು ಬೇಡ. ಈಗ ಅಕ್ಕಿ ಹಾಕ್ಬಿಟ್ಟು ದಮ್ ಕಟ್ಟೋಣ. ಇದು ಬಾಸ್ಮತಿ ಅಕ್ಕಿ 1 kg ತಗೊಂಡಿರೋದು. ಒಂದು ಅರ್ಧ ಗಂಟೆ ನೆನೆಸಿ 2 ಸಲ ತೊಳೆದಿದ್ದೀವಿ. ಜಿಂಗಲ್ ಅಲ್ಲ, ಅದು ಹಣ್ಣದ ಅಗಳು. ಇದು ಸ್ವಲ್ಪ ಹೊತ್ತು ಹಿಂಗೆ ಬಾಯ್ಲ್ ಆಗ್ಲಿ ಒಂದ್ 5 ನಿಮಿಷ. ಇದಾದ್ಮೇಲೆ ದಮ್ ಕಟ್ಟೋ ಕೆಲಸ. ನೋಡಿ ಆಲ್ಮೋಸ್ಟ್ ಒಂದು 5 ನಿಮಿಷ ಬೆಂದಿದೆ. ಒಂದು 80% ಬಾಯ್ಲ್ ಆಗಿದೆ. ಈಗ ದಮ್ ಕಟ್ಟುವಂತ ಸಮಯ. ದಮ್ ಈಗ ಡೈರೆಕ್ಟ್ ಕಟ್ಟಲ್ಲ, ಕೆಳಗಡೆ ಒಂದು ತವ ಇಟ್ಬಿಟ್ಟು ದಮ್ ಕಟ್ತೀನಿ. ಬನ್ನಿ ನಾಗೇಶ್, ತವ ಇಡಿ. ಸೊ ನಾಗೇಶ್ ಅವರು ತವ ಇಟ್ರು. ಇದಕ್ಕೆ ಸ್ವಲ್ಪ ವೆಯ್ಟ್ ಇಡ್ತೀನಿ. ಸ್ವಲ್ಪ ಬಿಸಿನೀರು ಇಡ್ತಾ ಇದ್ದೀನಿ. ಈಗ ಉರಿ ಫುಲ್ ಕಮ್ಮಿ ಇಟ್ಟಿದೀವಿ. ಆಲ್ಮೋಸ್ಟ್ ಆಫ್ ಮಾಡ್ದಂಗೆ ಅದೇ ಹೀಟ್ ಅಲ್ಲಿ ಅದು ಬಾಯ್ಲ್ ಆಗ್ಬೇಕು. ಈಗ ಒಂದು 10 ರಿಂದ 15 ನಿಮಿಷ ದಮ್ ಕಟ್ಬೇಕು. ಸೌದೆ ಒಲೆ ಘಮ ಬರ್ತಾ ಇದೆ. ಆಲ್ರೆಡಿ ಒಂದು 10-15 ನಿಮಿಷ ದಮ್ ಹಾಕಿ ಸೌದೆ ಒಲೆಯಲ್ಲಿ ಮಾಡಿದೀವಿ. ಗ್ಯಾಸ್ ಯೂಸ್ ಮಾಡಿಲ್ಲ. ಮೊದ್ಲು ಕಾಸಿದ್ದವನೇ ಬಾಸ್ ಅಂತಿದ್ರು, ಈಗ ಗ್ಯಾಸ್ ಇದ್ದವನೇ ಬಾಸ್ ಆಗಿದೆ. ಎತ್ತಾ ಇದ್ದೀನಿ. ಸೌದೆ ಒಲೆಯಲ್ಲಿ ಮಾಡೋ ಗಮನ ಬೇರೆ ಸರ್. ಮಾಡ್ಕೊಂಡು ತಿಂದು ನೋಡ್ಬೇಕು. ಇದಕ್ಕೊಂಚೂರು ತುಪ್ಪ ಹಾಕ್ತೀನಿ. ಒಂದು 3-4 ಚಮಚ. ಒಳ್ಳೆ ಅವಶ್ಯಕತೆ ಇಲ್ಲ, ಆದ್ರೂ ಒಂದ್ 2-3 ಸ್ಪೂನ್ ಹಾಕ್ತೀನಿ ಘಮ ಬರ್ಲಿ ಅಂತ. ನೋಡಿ ರೈಸ್ ಎಷ್ಟು ಉದ್ದುದ್ದಾಗಿ ಕಾಣ್ತಿದ್ಯಾ? ಸರ್ ನೋಡಿ, ಅಗಳು ಲಕ ಲಕ ಅಂತ ಇದೆ. ಹೌದೌದೌದು, ಜಿಂಗಲ್ ಅಲ್ಲ.
ಇದು ಬಂದು ನಾವು ಮದುವೆ ಮನೆ ಶೈಲಿ ಅಂತಿದ್ವಲ್ಲ, ಇವತ್ತು ಗೃಹ ಪ್ರವೇಶ ಶೈಲಿ ಅನ್ಬೇಕು ನಾವು. ಇದನ್ನ ಮಾಡಿ ಹಾ ಅತಿಥಿಗಳಿಗೆ ಬಡಿಸಿ ನೋಡಿ, ಖಂಡಿತ ನಿಮ್ಮನ್ನು ಹೊಗಳ್ತಾರೆ. ನಿಮ್ಮ ಮಾಡಿದ್ದ ಅಡಿಗೆ ರುಚಿ ಮನೆ ಮಂದಿ ಎಲ್ಲ ಇಷ್ಟಪಡೋದು ಗ್ಯಾರಂಟಿ. ಇದನ್ನ ನೀವು ಮನೆಯಲ್ಲೂ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ತಡ ಮಾಡ್ಬೇಡಿ, ರಘುಸ್ ಕಿಚನ್ಗೆ ಕಾಲ್ ಮಾಡಿ. ನಿಮ್ದು ಯಾವುದೇ ಶುಭ ಸಂದರ್ಭ, ಒಂದು 10 ಜನರಿಂದ 1000 ಜನ, ಎಷ್ಟೇ ಜನ ಇರಲಿ, ಕ್ಯಾಟ್ರಿಂಗ್. ನಿಮ್ಗೆ ವೆಜ್ ಬೇಕಾದ್ರೆ ವೆಜ್ ಸಪ್ರೇಟ್ ಕಿಚನ್ ಇದೆ, ನಾನ್ ವೆಜ್ ಬೇಕಾದ್ರೆ ನಾನ್ ವೆಜ್ ಇದೆ, ಸೌದೆ ಒಲೆಯಲ್ಲಿ ಮಾಡ್ತೀವಿ. ಯಾವುದೇ ತರ ಫಂಕ್ಷನ್ಗೆ ನಮ್ಗೆ ಒಂದು ಕರೆ ಮಾಡಿ. ರಘುಸ್ ಕಿಚನ್ ಅಡಿಗೆ ನಿಮ್ಮನೆ ಕಿಚನ್ ಬರುತ್ತೆ. ಸರ್ ಅವಾಗಿಂದ ಊಟ ಮಾಡಿಲ್ಲ, ವೇಟ್ ಮಾಡ್ತಿದ್ದಾರೆ ಒಂದ್ 2 ಅವರಿಂದ. ಬಿಸಿ ಬಿಸಿ ನಾನು ಕೂಡ ಅವ್ರಿಗೆ ಬಿಸಿ ಬಿಸಿ ಹಲಸಿನಕಾಯಿ ಬಿರಿಯಾನಿ ಮಾಡಿಕೊಟ್ಟು ತಿನ್ನಿಸ್ಬೇಕಂತ ಕಾಯ್ತಾ ಇದ್ದೀನಿ. ಬನ್ನಿ, ಅವರಿಗೆ ಫಸ್ಟ್ ರೆಡಿ ಹಾಕ್ಬಿಟ್ಟು ಚಂದ ಇದೆ ಸರ್. ನಾವು ಒಂದ್ ಸ್ವಲ್ಪ ನೋಡಿ ಹಿಂಗೆ, ಆಹಾ ನೋಡಿ ನೋಡಿ ಸರ್, ಕಟ್ ಆಗ್ತದೆ ನೋಡಿ, ಎಫರ್ಟೇ ಬೇಡ ನೋಡಿ. ಒಂದು ಹಲಸಿನ ಕಾಯಿ, ಆಮೇಲೆ ಅದ್ರೊಟ್ಟಿಗೆ ಫ್ಲೇವರ್ ಆಫ್ ರಾಘೋಸ್ ಕಿಚನ್, ರಘು ಅವ್ರ ಮಸಾಲ. ಗೃಹ ಪ್ರವೇಶದ್ದು ರುಚಿ ಹಂಗೆ ಇದೆ ತಲೆಯಲ್ಲಿ, ಮೆಮೊರಿ. ಆ ಮೆಮೊರಿ ಮ್ಯಾಚಿಂಗ್ ನೋಡೋದು ಅಲ್ಲ ಏನ್ ಸರ್? ಓಕೆ, ನೋಡೋಣ. ಓಕೆ, ಕಂಪ್ಯೂಟರ್ ಲ್ಯಾಂಗ್ವೇಜ್, ಕಟ್ ಅಂಡ್ ಪೇಸ್ಟ್. ಕಟ್ ಪೇಸ್ಟ್ ಅಲ್ಲಿ ಏನಿತ್ತು ಇಲ್ಲಿ ಪೇಸ್ಟ್ ಆಗಿದೆ. ಸೂಪರ್. ಇದನ್ನ 2-3 ತರ ಮಾಡ್ಬೋದು. ಗ್ರೀನ್ ಮಸಾಲ ಅದು, ಇದು ರೆಡ್ ಮಸಾಲ, ಪ್ಲೈನ್ ಆಗಿನೂ ಮಾಡ್ಬೋದು. ಇದು ರೆಡ್ ಮಸಾಲ ಮಾಡಿದೀನಿ. ಹೌದು, ಇದು ಅದ್ಭುತ ಆಗಿರುತ್ತೆ. ಇದು ಗ್ರೀನು ಬರ್ತದೆ, ಗ್ರೀನು ಬರುತ್ತೆ. ಮಸಾಲ ಅದು ಘಮ ಬರ್ತದೆ. ಇನ್ನೊಳಗೆ ಅದು ಎಕ್ಸ್ಟ್ರಾ ಫ್ಲೇವರ್ ಬಂದು ಸೌದೆಯಲ್ಲಿ ಮಾಡೋದಕ್ಕಾಗಿ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಹೋಗಿರುತ್ತೆ. ಆ ನೆಕ್ಸ್ಟ್ ಲೆವೆಲ್ ನಿಮ್ಗೆ ಪರಿಚಯ ಆಗಬೇಕು ಅಂದ್ರೆ ಇದು ಮನೆ ಮಾಡ್ಕೋಬೇಕು, ನಿಮ್ ಮನೆಯಲ್ಲೇ ಮಾಡ್ಕೊಳ್ಬೇಕು. ನಿಮ್ ಕಣ್ಣೆದುರಿಗೆ ಎಲ್ಲಾ ತೋರಿಸಿದೀವಿ. ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಹಾಕಿ ಮಾಡಿರೋದು. ಆ ಘಮ ಇಲ್ಲಿ ಬರ್ತಾ ಇದೆ. ಬಟ್ ನೀವು ನಿಮ್ ಮನೇಲಿ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅಡಿಗೆ ಚೆನ್ನಾಗಿದ್ರು ಕಮೆಂಟ್ ಹಾಕಿ, ಚೆನ್ನಾಗಿ ಬಂದಿಲ್ಲ ಅಂದ್ರು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಆರ್.ಕೆ ಕ್ಯಾಟ್ರಿಂಗ್, ನಿಮ್ದು ಯಾವುದೇ ಫಂಕ್ಷನ್ ಕ್ಯಾಟ್ರಿಂಗ್ ಏನಿದ್ರು ಆರ್.ಕೆ ಕ್ಯಾಟರರ್ಸ್, ರಘುಸ್ ಕಿಚನ್ ನಮ್ಗೆ ಕಾಲ್ ಮಾಡಿ. ನಮ್ಮ ನಂಬರ್ ಕೆಳಗಡೆ ಕೊಟ್ಟಿರ್ತಾರೆ. ಒಂಚೂರು ನಾನೊಂದು ಸ್ಪೂನ್ ನೋಡ್ತೀನಿ. ಹಲೋ, ಅವತ್ತು ನಾವು ಆ ಭೋಜನ ಮಧ್ಯಾಹ್ನದ ಆದ್ಮೇಲೆ ಸರ್ನ ಹುಡ್ಕೊಂಡು ಹೋಗಿ ಫಂಕ್ಷನ್ ಅಲ್ಲಿ ಕೇಳ್ಕೊಂಡಿದ್ದೆ. ಇವತ್ತು ತೋರಿಸಿದ್ರಿ ರೆಸಿಪಿ. ಹೌದು ಸರ್, ತುಂಬಾ ಚೆನ್ನಾಗಿದೆ, ರೆಸಿಪಿ ತೋರಿಸಿ ಅಂತ ಹೇಳಿದ್ದೆ, ತೋರಿಸಿದ್ರಿ. ತುಂಬಾ ಖುಷಿ ಆಯ್ತು. ಅವರು ಸರ್ ಹೇಳೋದು ಒಂದೇ, ನಮ್ಮ ವೀಕ್ಷಕರಿಗೆ ಇಂಥ ಅಡಿಗೆ ತೋರಿಸ್ಬೇಕು. ಹೌದು, ಖಂಡಿತ ತೋರಿಸಿ ಅಂತ ಹೇಳಿದ್ರು. ಖಂಡಿತ ನಮ್ಮ ಮನೆ ರಸದೂಟ ಎಲ್ಲರೂ ನೀವು ಅಡಿಗೆ ನೋಡ್ಕೊಳ್ಳಿ. ಇದೇ ತರ ಇನ್ನೂ ಹೆಚ್ಚಿನ ಅಡಿಗೆಗಳು ಕೂಡ ನಿಮ್ಮ ಚಾನೆಲ್ ಅಲ್ಲಿ ಬರುತ್ತೆ. ಸೊ ಈ ತರದ್ದು ನಿಮಗೆ ಇದೇ ಬೇಕು ಅಂದ್ರೆ ಹಲಸಿನಕಾಯಿ ಆರ್.ಕೆ ಕ್ಯಾಟ್ರಿಂಗ್ ಅಲ್ಲಿ ಮಾತ್ರ, ಹೋಟ್ಲಲ್ಲಿ ಇಲ್ಲ. ಸೊ ನೀವು ಯಾವ್ದಾದ್ರು ಫಂಕ್ಷನ್ ಕೊಟ್ಟಾಗ ಇದನ್ನ ಆರ್ಡರ್ ಮಾಡಿ, ಅದ್ಭುತ ಮಾಡ್ಕೊಡ್ತಾರೆ. ಮುಂದಿನ ಸಂಚಿಕೆ ಇನ್ನೊಂದು ರೆಸಿಪಿ ತೋರ್ಸೋಣ ಸರ್. ಖಂಡಿತ. ಓಕೆ ವೀಕ್ಷಕರೇ, ಮತ್ತೆ ಸಿಗೋಣ. ನಮಸ್ಕಾರ. ಬನ್ನಿ ವೀಕ್ಷಕರೇ, ಬನ್ನಿ, ನಮಸ್ಕಾರ. 50 ರೂಪಾಯಿ ಜೋಬಲ್ಲಿ ಇಟ್ಕೊಂಡು ಕಡಲ ತೀರದ ಕುಂದಾಪುರದ ಒಂದು ಸಣ್ಣ ಹಳ್ಳಿ, ಅಲ್ಲಿಂದ ಬೆಂಗಳೂರಿಗೆ ಬಂದು ಒಂದು ಹೋಟೆಲ್ ಸಂಸ್ಥೆ ಹುಟ್ಟಾಕಿ ಬೆಳೆದು ಇವತ್ತಿದು ದೊಡ್ಡ ಮನೆ ಕಟ್ಟಿದ್ದಾರೆ. ಇವರ ಬೆಳವಣಿಗೆಯಿಂದ ಖುಷಿಯಾಗುತ್ತೆ. ಅದಕ್ಕಾಗಿ ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ. ಬನ್ನಿ ಹೋಗಿ ಮಾತಾಡ್ಸೋಣ.
ಸರ್ ಅಭಿನಂದನೆಗಳು ಮೊದಲು. ಥ್ಯಾಂಕ್ಸ್ ಸರ್, ತುಂಬ ಖುಷಿ ಆಯ್ತು ನೀವು ಬಂದಿದ್ದು. ಅದು ನಮಗೆ ಅದ್ಭುತ ಖುಷಿ. ಹಾಂ, ಅದು ಹೇಳ್ತಿರೋದು ವರ್ಡ್ಸೇ ಇಲ್ಲ, ಪದಗಳೇ ಇಲ್ಲ ಅಂತಾರಲ್ಲ, ಹಂಗೆ. ನಾನು ಆಗಲೇ ಹೇಳಿದೆ ವೀಕ್ಷಕರು ನಿಮಗೆ, ಕಡಲ ತೀರದಿಂದ ಬಂದು 50 ರೂಪಾಯಿ ಜೋಬಲ್ಲಿ ಇಟ್ಕೊಂಡು ಬಂದಿರೋರು ಬೆಂಗಳೂರಿಗೆ, ಅದು ಹೋಟೆಲ್ ಉದ್ಯಮದಲ್ಲಿ ನೆಲವೂರ್ಬೇಕಂದ್ರೆ ಭಾರಿ ಕಷ್ಟ. ಸರ್ ಆ ಕತೆ ವೀಕ್ಷಕರಿಗೂ ಸ್ವಲ್ಪ ಬಿಡಿಸಿ ಹೇಳ್ಬಿಡ್ರಿ. ಬರೀ ಕೈಯಲ್ಲಿ ಅಂತ ಸರ್ ಹೇಳಿದ್ರು. ಸರಿಗೆ ಸ್ವಲ್ಪ ನಾನೆಲ್ಲ ಕತೆ ಹೇಳಿದ್ದೆ. ಊರು ಬಿಟ್ಟು ಬರುವಾಗ ನಾವೆಲ್ಲ ನಮ್ಮ ಕಡಲ ತೀರದ ಹೆಚ್ಚಿನವರು ಹೋಟೆಲ್ ಉದ್ಯೋಗ ಎಲ್ಲ ಬರೀ ಕೈಯಲ್ಲೇ ಬಂದವರು ಜಾಸ್ತಿ. ಸಣ್ಣ ಕೆಲಸದಿಂದ ಶುರು ಮಾಡಿ ದೊಡ್ಡ ಒಂದು ಹೋಟ್ಲ್ ಓನರ್ ಆಗಿರೋದು. ಅದೇ ತರ ನಾನು ಕೂಡ ಹಾಗೆ ಕುಂದಾಪುರ ತಾಲೂಕಿನ ಅಮಾಸಬೈಲ್ ಅನ್ನೋ ಪುಟ್ಟ ಹಳ್ಳಿಯಿಂದ ಬಂದವನು. ಬರೀ ಕೈಯಲ್ಲೇ ಬಂದಿರೋದು, 50 ರೂಪಾಯಿ ಹಿಡ್ಕೊಂಡು ಬಂದಿರೋದು. ಬೆಂಗಳೂರು, ಮುಂಬೈ, ಬೆಳಗಾವಿ ಎಲ್ಲಾ ಕಡೆಗಳದ್ದು ಎಲ್ಲಾ ತರದ ಕೆಲಸನ ಮಾಡಿ ನಾನು ಬಂದು ಕೊನೆಗೆ ನಾನು ಹೋಟೆಲ್ ಚೂಸ್ ಮಾಡಿದ್ದು, ಹೋಟೆಲ್ ಬಿಸ್ನೆಸ್ ಮಾಡ್ಲಿಕ್ಕೆ. ಅಲ್ಲೂ ನಾನಾ ತರದ ಕೆಲಸ, ಕಷ್ಟ ಎಲ್ಲ ಕಷ್ಟ ಕಾರ್ಪಣ್ಯ ತುಂಬಾ ಇದೆ ಹೋಟೆಲ್ ಫೀಲ್ಡ್ ಅಲ್ಲಿ. ಅದನ್ನೆಲ್ಲಾನು ಮೆಟ್ಟಿ ನಿಂತು ಸುಮಾರು ಒಂದು 20 ವರ್ಷದಿಂದ ಹೋಟ್ಲ್, ನಮ್ಮ ಸ್ವಂತ ಹೋಟೆಲ್, ನಾನು ಮಹಾಲಕ್ಷ್ಮಿ ಹೋಟೆಲ್ ಮಾಡ್ತಾ ಇದ್ದೀನಿ. ನಮ್ಮ ಗ್ರಾಹಕರು ನನಗೆ ಮಸಾಲಾ ಬಿಸ್ನೆಸ್ ಎಲ್ಲ ಶುರು ಮಾಡಿದ್ದೀನಿ. ಅದ್ರದ್ದು ಜೊತೆಗೆ ನಮ್ಮ ತುಂಬಾ ಜನಕ್ಕೆ ನಾನು ಹೋಟೆಲ್ ನಮ್ಮ ಜೊತೆಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಹೋಟೆಲ್ ಓನರ್ ಮಾಡಿಸ್ತಾ ಇದ್ದೀನಿ. ಅದೆಲ್ಲ ಹೊಸ ವೀಕ್ಷಕರಿಗೆ ಹೌದು ಹೇಳ್ಬೇಕು ಅಂದ್ರೆ ರಾಘೋಸ್ ಕಿಚನ್ ನೋಡದೇ ಇರೋರಿಗೆ ರಾಘೋಸ್ ಕಿಚನ್, ಮಹಾಲಕ್ಷ್ಮಿ ಲೇಔಟ್ ಅಲ್ಲೇ ಇವಾಗ ಮನೆ ಮಾತದು. ಎಲ್ಲರಿಗೂ ನಾವು ರೆಡಿ ಮಾಡ್ತಿದ್ವಿ. ಎಲ್ಲರದ್ದು ಆಶೀರ್ವಾದ. ತುಂಬಾ ಜನ ನಿಮ್ಮ ಚಾನೆಲ್ ಅಡುಗೆ ಮಾಡಿದ್ದೇನೆ, ರೆಸಿಪಿ ನೋಡ್ಕೊಂಡು ಹರಿಸಿದ್ದಾರೆ. ನಿಮ್ಮ ಅಡುಗೆ ತುಂಬಾ ಚೆನ್ನಾಗಿದೆ, ನಾನು ಕಲ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹಾರೈಕೆ ಮಾಡ್ತಾರೆ. ಅವರೆಲ್ಲರ ಆಶೀರ್ವಾದದಿಂದ ಇವತ್ತು ಒಂದ್ ಕಾಲದಲ್ಲಿ ಬೆಂಗಳೂರಿಗೆ ಬಂದಾಗ ಮಲ್ಗೋಕ್ಕೂ ಜಾಗ ಇರಲಿತ್ತು. ಇವತ್ತು ಒಂದು ಮನೆ ಮಾಡುವಂತ ಒಂದು ಧೈರ್ಯ, ಒಂದು ಅವಕಾಶ ದೇವ್ರು ಮಾಡಿಕೊಟ್ಟಿದ್ದಾನೆ. ನಮ್ಮ ತಂದೆ ತಾಯಿ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ನಿಮ್ಮೆಲ್ಲರ ವೀಕ್ಷಕರ ಆಶೀರ್ವಾದದಿಂದ ಇವತ್ತು ನಾನು ಈ ಸ್ಥಾನದಲ್ಲಿ ಇದ್ದೀನಿ. ಇವತ್ತಿನ ಅಡುಗೆ ಇವ್ರದೇ. ಹೌದು ಇವ್ರದೇ ಕ್ಯಾಟ್ರಿಂಗ್ ಇವತ್ತು. ನಮಸ್ಕಾರ. ನೋಡಿ, ಇವತ್ತು ರಘುವ್ರ ಮನೆ ಗುರುಪ್ರವೇಶ ಬಂದ್ವಿ. ಅದು ರಘು ಕ್ಯಾಟ್ರಿಂಗಿಂದ ನಾನು ಊಟ ಮಾಡ್ತಾ ಇದ್ದೀವಿ. ತುಂಬ ಖುಷಿಯಾಗಿದೆ. ಒಳ್ಳೆ ಎಲ್ಲ ಐಟಮು ತಿನ್ನಬೇಕು ಅಂತ ಅನಿಸುತ್ತೆ. ಏನನ್ನ ಆ ಥರ ಬೇಕು ಅಂದರೆ ರಘು ಕ್ಯಾಟ್ರಿಂಗ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿಬಿಡಿ. ತುಂಬ ರುಚಿಯಾಗಿದೆ. ಸರ್ ಇಲ್ಲಿ ಏನಾಗ್ತಾಯಿದೆ ಸರ್ ಈಗ? ಸರ್ ನೋಡಿ, ಇದು ಬಾಳೆಕಾಯಿ ರವೆ ಫ್ರೈ, ಮತ್ತೆ ಪೂರಿ, ಬಾಳೆಕಾಯಿ ರವೆ ಫ್ರೈ. ಪೂರಿಯಲ್ಲೇ ಸ್ಪೆಷಲ್ ಪಾಲಕ್ ಪುರಿ. ಮತ್ತೆ ನಾನು ನಿಮ್ಗೆ ತೋರಿಸ್ತೀನಿ ಮತ್ತೆ ಇವತ್ತು ಎಲ್ಲ ಇದೆ ಕ್ಯಾಟ್ರಿಂಗು. ಹೌದು, ರಾಘೋಸ್ ಕಿಚನ್ ಕ್ಯಾಟ್ರಿಂಗ್. ಹೌದು, ಆರ್ ಕೆ ಕ್ಯಾಟ್ರರ್ಸ್. ಇನ್ನು ವೆರೈಟಿ ಇದೆ. ಆ ಅಡುಗೆನ ನೆಕ್ಸ್ಟ್ ಹೆಂಗ್ ಮಾಡೋದು ಅಂತ ಅದನ್ನು ತೋರಿಸ್ತೀನಿ. ಬಾಳೆಕಾಯಿ ರವೆ ಫ್ರೈ ನೋಡಿ. ಸರ್ ಶಿವಮೊಗ್ಗದಿಂದ ಬಂದ್ಬಿಟ್ರಿ, ಎಷ್ಟು ದೂರ ಸರ್ ರಾಘೋಸ್ ಕಿಚನ್ ಗೃಹ ಪ್ರವೇಶಕ್ಕೆ? ಸರ್ ಮೇಜರ್ಲಿ ರಘುವರು ನಮ್ಮ ಕುಂದಾಪುರ ಬೆಳ್ದವರು, ನಮ್ದು ಅದೇ ನೇಟಿವ್ ನಮ್ದು. ಮತ್ತೆ ನಮಗೆ ತುಂಬಾ ಆತ್ಮೀಯರು, ನಮ್ಗೆ ಎಲ್ಲಾ ತರದಲ್ಲೂ ಜೊತೆಗಿರೋರು. ಮತ್ತೆ ನಮ್ ಕನ್ನಡಿಗರು ಮೇಜರ್ಲಿ ನಮ್ಮವರು ನಾವು ಬಿಟ್ಕೊಡ್ಬಾರ್ದು. ಹಾಗಾಗಿ ನಾವು ಇವತ್ತಿದ್ರು ನಮ್ಮ ಕನ್ನಡಿಗರ ಜೊತೆ ಇದ್ದೇ ಇರ್ತೀವಿ. ಯಾವತ್ತಿದ್ರೆ ಅವ್ರ ಮನೆ ಕೆಲಸ ಆಗ್ಲಿ ಏನಾಗ್ಲಿ ನಾವು ಜೊತೆಗಿರ್ತೀವಿ. ಹಂಗಾಗಿ ಸರ್ ಇದು ಬಾಳೆಕಾಯಿ ರವಾ ಫ್ರೈ ಏನೇನು ಹಾಕಿದ್ರಿ ಈ ಮಸಾಲೆಗೆ? ಇದು ಗಾಡಿಗೆ ಮೆಣಸಿನಕಾಯಿ, ಧನಿಯಾ, ಜೀರಿಗೆ, ಕಾಳುಮೆಣಸು, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಹುಣಸೆಹಣ್ಣು ಎಲ್ಲ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಅಕ್ಕಿನೂ ಹಾಕಿದ್ದೀವಿ.
ಕಡಲೆಕಾಳು ಪಲ್ಯ ಇದು ಕಡಲೆಕಾಳು ಪಲ್ಯ, ಬಾಳೆಕಾಯಿ raw fry. ಬಾಳೆಕಾಯಿ ಇದು ಪೈನಾಪಲ್ ಗೊಜ್ಜು ಪೈನಾಪಲ್ ಗೊಜ್ಜು, ಬಾಳೆಕಾಯಿ ರವಾ ಫ್ರೈ, ಪುಳಿಯೋಗರೆ, ಅಕ್ಕಿ ಹಿಟ್ಟು ತೆಂಗಿನಕಾಯಿ ಸಿಹಿ ಕಡುಬು. ಆಬಾ ಹಾಂ ಸರ್. ಅಕ್ಕಿ ಹಿಟ್ಟು ನೋಡಿ, ಅದಕ್ಕೆ ಅದೇ ಅವರು ಈ ಥರ ಕಡುಬು ಬರ್ತದೆ. ಇದು ಆಮೇಲೆ ಟೇಸ್ಟ್ ಮಾಡೋಣ. ನಿರುಪಮ ಭಾಗ್ಯ ನಿರ್ಮಲ ದರ್ಶನ, ನಿರುಪಮ ಭಾಗ್ಯ ನಿರ್ಮಲ ದರ್ಶನ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.